ನಮಸ್ಕಾರ ವೀಕ್ಷಕರೇ, ನಮ್ಮ ಲಕ್ಷ್ಮಿ ವಾಷಿಂಗ್ ಮಿಷಿನ್ ಕಡೆಯಿಂದ ಮತ್ತೊಂದು ಪ್ರಾಡಕ್ಟ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇದು ಬಂದು ಇನ್ಸ್ಟೆಂಟ್ ಗ್ಲೀಸರ್. ಹೌದು, ಬಹಳ ಕಡಿಮೆ ಸಮಯದಲ್ಲಿ ಸಮಯ ಅನ್ನೋದೇ ಇಲ್ಲ. ಜಸ್ಟ್ ಫಿಟ್ ಮಾಡಿ ಆನ್ ಮಾಡಿದ ತಕ್ಷಣ ನೀರು ಬಿಸಿ ಬಿಸಿ ನೀರು ಬರ್ತಾ ಇರುತ್ತೆ. ಏನಪ್ಪ ಇದು ಅಂತಂದರೆ ಯಾವುದೇ ರೀತಿ ಶಾಕ್ ಆಗಿರ್ಬೋದು, ಬೇರೆ ಥರ ಬ್ಲಾಸ್ಟ್ ಆಗೋದು, ಯಾವುದೇ ಅಪಘಾತಗಳು ಆಗೋದಿಲ್ಲ. ಈಗ ನಾವು ದೊಡ್ಡ ದೊಡ್ಡ ಗ್ಲೀಸರ್ನೆಲ್ಲ ಬಳಸಿ ಬಹಳಷ್ಟು ಅಪಘಾತಗಳು ಇತ್ತೀಚಿನ ದಿನಗಳು ನಡೀತಾ ಇದೆ. ಬಟ್ ಇದನ್ನು ಬಳಸೋದ್ರಿಂದ ಯಾವುದೇ ರೀತಿಯಾದಂತಹ ನಿಮಗೆ ಇನ್ಸಿಡೆಂಟ್ಸು ನಡೆಯೋದೇ ಇಲ್ಲ. ಇದನ್ನು ಹೇಗೆ ಯೂಸ್ ಮಾಡೋದು, ಫಿಟ್ಟಿಂಗ್ ಮಾಡೋದೆಲ್ಲ ಸಿಕ್ಕಾಪಟ್ಟೆ ಈಸಿ ಇರುತ್ತೆ. ಆ ಪ್ರೊಸೆಸರ್ ತೋರಿಸ್ತೀನಿ ಬನ್ನಿ ನಿಮಗೆ. ಹಾಗಿದ್ರೆ ಇನ್ಸ್ಟೆಂಟ್ ಗ್ಲೀಸರ್ನ ಬುಕ್ ಮಾಡೋದು ಹೇಗೆ, ನಾವು ತೊಗೊಳ್ಳೋದು ಹೇಗೆ ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀವಿ. ಆ ನಂಬರ್ಗೆ ನೀವು ಕಾಲ್ ಮಾಡಿ ಅದ್ರ ಬಗ್ಗೆ ಡೀಟೇಲ್ಸ್ ತೊಗೋಬೋದು. ಹಾಗೆ ವಾಟ್ಸಪ್ಪಲ್ಲಿ ಹಾಯ್ ಮಾಡಿದ್ರೆ, ಲೊಕೇಶನ್ ಶೇರ್ ಮಾಡಿದ್ರೆ ನಿಮಗೆ ನಮ್ಮ ಬೆಂಗಳೂರು ಮತ್ತು ಮೈಸೂರಲ್ಲಿ ನೀವು ಬುಕ್ ಮಾಡ್ತಾ ಇದ್ರೆ ಡೋರ್ ಡೆಲಿವರಿ ವಿತ್ ಫಿಟ್ಟಿಂಗ್ ಕೂಡ ನಾವೇ ಮಾಡ್ಕೊಡ್ತಾ ಇದ್ದೀವಿ. ಹಾಗೆ ಆಲ್ ಓವರ್ ಕರ್ನಾಟಕ ನೀವು ಎಲ್ಲೇ ಬುಕ್ ಮಾಡ್ತಾ ಇದ್ರು ಕೂಡ ಕೊರಿಯರ್ ಫೆಸಿಲಿಟಿ ಇರುತ್ತೆ. ಮತ್ತು ಫಿಟ್ ಮಾಡ್ಕೊಳ್ಳೋದು ಬಹಳ ಸಿಂಪಲ್ ಇರುತ್ತೆ. ಅದು ನಿಮ್ಮ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀರಿ. ಗ್ಯಾರಂಟಿ ಬಗ್ಗೆ ಹೇಳಿದ್ರೆ 1 ವರ್ಷ ನಿಮಗೆ ಗ್ಯಾರಂಟಿ ಸಿಗುತ್ತೆ. ಏನಾದರೂ ಬೇರೆ ಥರ ಏನಾದರೂ ವೇರಿಯೇಷನ್ ಆಯ್ತಪ್ಪ ಅಂತಂದರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ. ಜಸ್ಟ್ 1500 ರೂಪೀಸ್ಗೆ ಇನ್ಸ್ಟೆಂಟ್ ಗ್ಲೀಸರ್ ಸಿಗ್ತಾ ಇದೆ. ಶಾಕ್ ಪ್ರೂಫ್ ಇರುತ್ತೆ. ಬ್ಯಾಚುಲರ್ಸ್ ಆರಾಮಾಗಿ ಬಳಸ್ಬೋದು. ಇಮಿಡಿಯೇಟ್ ಬಿಸಿಲಿಂದ ನೀವು ಇದರಲ್ಲಿ ಬಳಸ್ಕೋಬೋದಾಗಿರುತ್ತೆ. 5 ಮಿನಿಟ್ಸು 10 ಮಿನಿಟ್ಸು 15 ಮಿನಿಟ್ಸ್ ವೆಯ್ಟ್ ಮಾಡೋ ಅಗತ್ಯನೇ ಇರೋದಿಲ್ಲ. ಒಂದು ನಮ್ಮ ಲಕ್ಷ್ಮಿ ಕಂಪನಿಯ ವಿಶೇಷತೆ ಏನಪ್ಪ ಇನ್ಸ್ಟೆಂಟ್ ಗ್ಲೀಸರ್ದು ಅಂತಂದರೆ, ಮಾರ್ಕೆಟಲ್ಲಿ ಬೇರೆ ಕಂಪನಿಗಳೆಲ್ಲ ನಮ್ಮ ಬಜೆಟ್ಗಿಂತ ನಾವು 1,500ಕ್ಕೆ ಸೇಲ್ ಮಾಡ್ತಾ ಇದ್ರೆ, ಬೇರೆಯವ್ರು ಇನ್ನೂ ಜಾಸ್ತಿ ಅಮೌಂಟ್ಗೆ ಸೇಲ್ ಮಾಡ್ತಿದ್ದಾರೆ. ಸೇಮ್ ಪ್ರಾಡಕ್ಟು, ಬಟ್ ನಮ್ಮದೇ ಕ್ವಾಲಿಟಿ ಮತ್ತು ಪ್ರೈಸ್ ವೈಸು ಬೆಸ್ಟ್ ಅಂತ ಹೇಳ್ಬೋದು. ವೀಕ್ಷಕರೇ, ಇದೇನು ಬಹಳ ದೊಡ್ಡದಿರುತ್ತಪ್ಪ. ಕ್ಯಾರಿ ಮಾಡೋದು ಹೇಗೆ, ಬ್ಯಾಚುಲರ್ಸ್ ಯಾವ ರೀತಿ ಕ್ಯಾರಿ ಮಾಡ್ಬೋದು, ಮತ್ತು ನೀವೆಲ್ಲಾದರೂ ಹೊರಗಡೆ ಟ್ರಿಪ್ ಹೋದಾಗಲೂ ಕೂಡ ಈಸಿಯಾಗಿ ಹೇಗೆ ಬಳಸ್ಬೋದು ಅಂದರೆ, ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಸಿಂಪಲ್ ಇದೆ ಅಂತೇಳಿ. ಇಲ್ಲಿ ನೋಡಿ, ಒಂದು ಚಿಕ್ಕ ಮಗು ಕೂಡ ಇಟ್ಕೊಂಡ್ಬಿಡ್ಬೋದು ಆರಾಮಾಗಿ. ಇದನ್ನು ತೊಗೊಂಡೋಗಿ ನೋಡಿ, ಒಂದು ಮೊಳೆಗೆ ತೊಗೊಂಡು ಹಿಂಗೆ ನೇರು ಹಾಕ್ಬಿಟ್ಟು ಹಿಂಗೊಂದು ಸ್ವಿಚ್, ನಾವು ಹೇಗೆ ಫೋನ್ ಚಾರ್ಜ್ ಹಾಕೋತೀವಿ ಈ ಥರ ಸ್ವಿಚ್ ಹಾಕೋಬಿಟ್ರೆ ಇಲ್ಲಿ ನಲ್ಲಿ ಕನೆಕ್ಷನ್ ಇರುತ್ತೆ, ಕೊಟ್ಬಿಟ್ರೆ ಬಿಸಿ ಬಿಸಿ ಬಿಸಿನೀರು ಬರ್ತಾ ಇರುತ್ತೆ. ನೋಡಿ, ಸಿಂಪಲ್ ಅಂದರೆ ಸಿಂಪಲ್ಲು, ವೆಯ್ಟ್ಲೆಸ್ಸು, ಶಾಕ್ ಪ್ರೂಫು, ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರೋದಿಲ್ಲ. ಆರಾಮಾಗಿ ಯೂಸ್ ಮಾಡ್ಬೋದು. ಇಷ್ಟೊತ್ತು ಇನ್ಸ್ಟೆಂಟ್ ಗ್ಲೀಸರ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದೆ. ಇದನ್ನು ಫಿಟ್ ಮಾಡ್ಕೊಳ್ಳೋದನ್ನ ಲೈವಲ್ಲೇ ತೋರಿಸ್ತೀನಿ. ಬನ್ನಿ ಸರ್, ನಮ್ಗೆ ತೋರಿಸ್ತಾರೆ ಹೇಗೆ ಏನು ಅಂತ. ವೀಕ್ಷಕರೇ, ಇದನ್ನು ಇನ್ಸ್ಟೆಂಟ್ ಗೀಸರ್ ಅಂತ ಕರೀತಾರೆ. ಇದು ಪೋರ್ಟೇಬಲ್ ಗೀಸರ್. ಇದು ನಮ್ಮ ಲಕ್ಷ್ಮಿ ವಾಷಿಂಗ್ ಮಿಷಿನ್ ಅವ್ರ ಹತ್ರ ಇವಾಗ ತಾನೇ ಸ್ಟಾರ್ಟ್ ಆಗೈತೆ ಇದು ಗೀಸರು ಮತ್ತು ವಾಷಿಂಗ್ ಮಿಷಿನ್ ಕೂಡ ನಮ್ಮ ಹತ್ರ. ಗೀಸರ್ ನೋಡಿ, ಇಲ್ಲಿ ಇದು ಫುಲ್ಲು ಸ್ಮಾಲ್ ಗೀಸರ್. ಇದು 1 ಲೀಟ್ರು 2 ಲೀಟ್ರು ಈ ರೀತಿ ಗೀಸರ್ ಸಿಗುತ್ತೆ ನಿಮಗೆ. ಈಗಾಗಲೇ ಎಲ್ಲ ಗ್ಯಾಸ್ ಗೀಸರ್, ಬೇರೆ ಥರ ಕರೆಂಟ್ ಪ್ರೂಫ್ ಗೀಸರ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಬೇಜಾನ್ ತೊಂದರೆಗಳಾಗ್ತಾ ಇದ್ದಾವೆ. ಇದು ಯಾವುದೇ ರೀತಿ ತೊಂದರೆ ಆಗಲ್ಲ. ಇದು ಶಾಕ್ ಪ್ರೂಫ್ ಗೀಸರ್ ಅಂತಲೇ ಕರೀತಾರೆ ಇದನ್ನು. ಇದು 1 ಲೀಟ್ರ್ ಗೀಸರು ನೋಡಿ, ಇಲ್ಲಿ ಫಿಟ್ ಮಾಡಿದ್ದೀವಿ ನಾವು. ಜಸ್ಟ್ ನೀವು ಶವರ್ಗೆ ಬೇಕಾದ್ರೂ ಇಟ್ಕೋಬೋದು, ಗೀಸರ್ ಪಾಯಿಂಟ್ಗಾರು ಬೇಕಾದ್ರೂ ಇಟ್ಕೋಬೋದು. ನೀವು ಬಾಡಿಗೆ ಮನೇಲಿದ್ದೀರಾ, ಜಸ್ಟ್ ಒಂದು ಮೊಳೆದು ಹಾಕ್ಬಿಟ್ಟು, ಕೆಲವೊಂದು ಮನೆಗಳಲ್ಲಿ ಮೊಳೆ ಹಾಕೋಕ್ಕಾಗಲ್ಲ, ದೊಡ್ಡ ದೊಡ್ಡ ಕಡೆ ಎಲ್ಲ ಗೀಸರ್ ಫಿಟ್ ಮಾಡ್ಕೊಳಕ್ಕಲ್ಲ, ಕರೆಂಟ್ ಚಾರ್ಜ್ ಜಾಸ್ತಿ ಬರುತ್ತೆ ಅಂತ ಓನರ್ಗಳು ಇದು ಮಾಡ್ತಾರೆ. ಇದಕ್ಕೆ ಜಸ್ಟ್ ಇದು ಸೀಲಿಂಗ್ ಸ್ಪ್ಯಾನ್ ತಗೊಳುತ್ತಲ್ಲ, ಅಷ್ಟು ಕರೆಂಟ್ ತಗೊಳ್ಳಲ್ಲ ನಿಮಗೆ. ಇದು ನಿಮಗೆ ಫುಲ್ಲು ಕಮ್ಮಿ ಕರೆಂಟ್ ತಗೊಳುತ್ತೆ. ಜಸ್ಟ್ ಒಂದು ಮೊಳೆ ಹಾಕ್ಬಿಟ್ಟು ಈ ರೀತಿ ಹಾಕ್ಬೋದು ನೋಡಿ. ನಾವು ಅಲ್ಲಿ ಎಚ್ ಪಾಯಿಂಟ್ಗೆ ನಾವು ವೈರ್ ಹಾಕಿದ್ದೀವಿ ನಿಮಗೆ, ಫ್ಲಗ್ ಪಾಯಿಂಟು. ನೆಕ್ಸ್ಟ್ ಇಲ್ಲಿ ನೋಡಿ, ಒಂದೇ ಒಂದು ಪೈಪ್ ಹಾಕಿದ್ದೀವಿ. ಜಸ್ಟ್ ಈ ರೀತಿ ವಾಟರ್ ಆನ್ ಮಾಡಿದ್ರೆ ನೀರು ಬರುತ್ತೆ. ನೆಕ್ಸ್ಟ್ ನೋಡಿ, ಫಸ್ಟ್ ಒಂದು ವಾಟರ್ ಆನ್ ಮಾಡ್ಕೋಬೇಕು. ವಾಟರ್ ಆನ್ ಮಾಡ್ಕೊಂಡು ಪವರ್ ಆನ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿ ಲೈಟ್ ಬರುತ್ತೆ ನಿಮಗೆ, 2 ಲೈಟು. ಆಗ ನೀರು ವಾಟರ್ ಹೀಟ್ ಆಗ್ತಾ ಇರುತ್ತೆ ನಿಮಗೆ. ಕೇವಲ ನಿಮಗೆ 5 ಸೆಕೆಂಡಲ್ಲಿ ನಿಮಗೆ ನೀರು ಹೀಟ್ ಆಗುತ್ತೆ ನೋಡಿ. ಬಿಸಿನೀರಿಗೆ ಕೈ ಹಾಕೋಕ್ಕೂ ಆಗ್ತಾ ಇಲ್ಲ, ಆ ರೀತಿ ಹೀಟ್ ಆಗ್ತೈತೆ. ಚಳಿಗಾಲದಲ್ಲಿ ಯೂಸ್ ಮಾಡೋಕ್ಕೆ, ಮುಖ ತೊಳೆಯೋಕ್ಕೆ, ಬೆಳಗ್ಗೆ ಹೊತ್ತು ಫಸ್ಟ್ ಡ್ಯೂಟಿಗೆ ಹೋಗ್ತೀರಾ ನೀವು, ಬೆಳಗ್ಗೆ ಡ್ಯೂಟಿಗೆ ಹೋಗ್ತೀರಾ, ಅವ್ರಿಗೆ ಅಂತಲೇ ಜಸ್ಟ್ ಆನ್ ಮಾಡ್ಕೊಂಡು ಮುಖ ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ಕೂಡ ಹೋಗ್ಬೋದು. ಮನೇಲಿ ಪಾತ್ರೆ ವಾಶ್ ಮಾಡಬೇಕಾ, ಆಮೇಲೆ ಹಳ್ಳಿ ಕಡೆ ನೋಡಿ, ಹಳ್ಳಿ ಕಡೆ 1000 ರೂಪಾಯಿ ಕೊಟ್ಬಿಟ್ಟು ಗೀಸರ್ ಹಾಕ್ಸ್ಕೊಳಕ್ಕಾಗಲ್ಲ. ಆಮೇಲೆ ಚಿಕ್ಕ ಚಿಕ್ಕ ಮನೆ ಇರುತ್ತೆ, ಸೀಟಿನ ಮನೆ ಇರುತ್ತೆ, ಅವ್ರಿಗೆ ಅಂತಲೇ ಈಗ ದೊಡ್ಡ ದೊಡ್ಡ ಗೀಸರ್ ಎಲ್ಲ ಫಿಟ್ ಮಾಡ್ಸೋಕ್ಕಾಗಲ್ಲ. ಮಳೆ ಬರುತ್ತೆ, ಮಳೆಯಲ್ಲಿ ಸೌದೆ ಒಲೆ ಯೂಸ್ ಮಾಡೋಕ್ಕಾಗಲ್ಲ, ಅವ್ರಿಗೆ ಅಂತಲೇ ಗೀಸರ್ ಬಂದೈತೆ. ಇದು ಜಸ್ಟ್ ಒಂದೇ ಒಂದು ಸೆಕೆಂಡಲ್ಲಿ ವೀಕ್ಷಕರೇ ನೀರು ಬರುತ್ತೆ ನೋಡಿ. ಎಷ್ಟೊಂದು ಆಗಲೇ ಬಿಸಿ ಆಗಿಬಿಡ್ತು, ಕೈ ಹಾಕೋಕ್ಕೈತೆ ಇಲ್ಲ, ಆ ರೀತಿಗೆ ಹೀಟ್ ಆಗಿಬಿಡ್ತು ನಿಮಗೆ.